ನಮಸ್ಕಾರ. ಕಥಾಪುಂಜ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನಿಂದಲೇ ಭಾಗ 1. ಜಗದ ಯಾವುದೇ ಪರಿವಿಲ್ಲದೆ ನೆಮ್ಮದಿಯಿಂದ ಮಲಗಿರುವ ತನ್ನ ತಂದೆ ತಾಯಿಯನ್ನು ನೋಡುತ್ತಾ ಕುಳಿತಿದ್ದಾಳೆ ಅಕ್ಷರ. ಅವಳೀಗ ಇರುವುದು ಅವಳ ತಂದೆ ತಾಯಿಯ ಸಮಾಧಿಯ ಬಳಿ. ಇಂದಿಗೆ ಅವರಿಬ್ಬರೂ ಅವಳನ್ನು ಅಗಲಿ 22 ವರ್ಷಗಳು ಕಳೆದಿವೆ. ಅಕ್ಷರ ರಾಘವೇಂದ್ರ ಹಾಗೂ ಗಾಯತ್ರಿಯವರ ಒಬ್ಬಳೆ ಮಗಳು. ಮದುವೆಯಾಗಿ ಹಲವು ವರ್ಷಗಳವರೆಗೆ ಮಕ್ಕಳಿಲ್ಲದ ದಂಪತಿಗೆ ನಂತರ ಹುಟ್ಟಿದವಳೆ ಅಕ್ಷು. ಆದರೆ ದುರಾದೃಷ್ಟವಶಾತ್ ಅಕ್ಷರಾಳ ಹುಟ್ಟಿನ ಸಮಯದಲ್ಲಿ ಗಾಯತ್ರಿಯವರು ಅತಿಯಾದ ರಕ್ತಸ್ರಾವದಿಂದ ಸಾವನ್ನಪ್ಪಿದರು. ಪತ್ನಿಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ರಾಘವೇಂದ್ರರೂ ಸಹ ಹೆಂಡತಿಯ ಹಾದಿ ತುಳಿದರೆ ಅಲ್ಲಿಗೆ ಹಸುಗೂಸಾದ ಅಕ್ಷರ ತಬ್ಬಲಿಯಾದಳು. ಅಂದಿನಿಂದ ಅವಳ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಅವಳ ದೊಡ್ಡಪ್ಪ, ಅಂದರೆ ರಾಘವೇಂದ್ರರ ಅಣ್ಣ ಭಾಸ್ಕರ್ ಹಾಗೂ ಅವರ ಪತ್ನಿ ಗೀತಾ. ಇವರಿಗಿರುವುದು ಸಹ ಒಬ್ಬಳೆ ಮಗಳು, ಹೆಸರು ಸಿಂಚನ. ಅಪ್ಪ, ಅಮ್ಮ, ನಾನು ನಿಮ್ಮನ್ನು ತುಂಬಾನೇ ಮಿಸ್ ಮಾಡ್ತಿದ್ದೀನಿ. ಯಾಕೆ ನೀವಿಬ್ರು ನನ್ನನ್ನು ಬಿಟ್ಟು ಹೋಗಿದ್ದು? ದೊಡ್ಡಪ್ಪ ನನ್ನ ಚೆನ್ನಾಗಿ ನೋಡ್ಕೋತಾರೆ, ಇಲ್ಲ ಅಂತಿಲ್ಲ, ಆದರೆ ನೀವಿರ್ಬೇಕಿತ್ತು ಅಪ್ಪ ಎಂದವಳ ಕಣ್ಣೀರು ರಾಘವೇಂದ್ರರ ಸಮಾಧಿಯ ಮೇಲೆ ಬಿದ್ದಿತು. ಅಕ್ಷು, ಅಕ್ಷು, ಎಲ್ಲಿದ್ದೀಯೇ? ಇಷ್ಟದಾದ್ರೂ ಇನ್ನೂ ಎದ್ದಿಲ್ವಾ? ಅಕ್ಷು ಎನ್ನುತ್ತಾ ಅವಳ ಕೋಣೆಗೆ ಬಂದು ಕಿರುಚುವ ಗೀತಾರ ಧ್ವನಿ ಕೇಳಿ ಅಲ್ಲಿಗೆ ಬಂದಿದ್ದರು ಭಾಸ್ಕರ್ ಹಾಗೂ ಸಿಂಚನ. ಅಮ್ಮ, ಯಾಕಿವತ್ತು ಎಷ್ಟೊಂದು ಕೂಗಾಡ್ತಿದ್ಯಾ? ಅಂಥದ್ದೇನಾಯ್ತಿವಾಗ ಎಂದಳು ಸಿಂಚನ. ಅಯ್ಯೋ, ಬರೀ ನಾನು ಕೂಗಾಡೋದು ಮಾತ್ರ ನಿಮ್ಮ ಅಪ್ಪ ಮಗಳಿಗೆ ಕೇಳೋದಾ? ಅಕ್ಷು ಬೆಳಗ್ಗೆಯಿಂದ ಕಾಣ್ತಿಲ್ಲ ಅನ್ನೋದು ಗೊತ್ತಾ ನಿಮಗೆ? ಎಲ್ಲಿ ಅವಳು? ಇಷ್ಟೊತ್ತಿಗೆಲ್ಲ ದೊಡ್ಡಮ್ಮ ಅಂತ ನನ್ನ ಹಿಂದೆ ಇರೋಳು, ಇವತ್ತು ಮಾತ್ರ ಬಂದೇ ಇಲ್ಲ ಎಂದರು. ಅಯ್ಯೋ ಗೀತಾ, ಇವತ್ತು ಯಾವ ದಿನ? ಆ ಮಗು ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ವೇನೆ ಎಂದು ಪ್ರಶ್ನಿಸಿದರು ಭಾಸ್ಕರ್. ಅಯ್ಯೋ ಹೌದಲ್ವಾ, ನಾನು ಮರ್ತೇ ಹೋಗಿದ್ದೆ. ಸಿಂಚು, ಅವಳಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು ಎಂದರೆ ಅವರ ಅಣತಿಯಂತೆ ಕರೆ ಹಚ್ಚಿದಳು. ಅಳುತ್ತಾ ಕುಳಿತಿದ್ದವಳನ್ನು ಎಚ್ಚರಿಸಿದ್ದು ಬಂದ ಕರೆ. ಹೆಲೋ, ಹೇಳಕ್ಕ ಎಂದಳು ಕಣ್ಣು ಒರೆಸುತ್ತಾ. ಅಕ್ಷು, ಅತ್ತಿದ್ ಸಾಕು, ಅಮ್ಮ ಅಪ್ಪ ಕಾಯ್ತಿದ್ದಾರೆ, ಬೇಗ ಬಾ ಎಂದಳು ಸಿಂಚು. ಸರಿ ಅಕ್ಕ, ಬರ್ತಿದ್ದೀನಿ ಎಂದವಳು ತನ್ನ ಕಣ್ಣೀರು ತೊಡೆದುಕೊಂಡು. ಫಸ್ಟ್ ಮನೆಗೆ ಹೋಗ್ಬೇಕು, ಪಾಪ ದೊಡ್ಡಮ್ಮ ನನಗೋಸ್ಕರ ಕಾಯ್ತಿರ್ತಾರೆ, ಒಬ್ಳೇ ಬಂದಿರೋದಕ್ಕೆ ಪಕ್ಕ ಮಂಗಳಾರತಿ ಮಾಡ್ತಾರೆ ಎಂದು ತನ್ನಷ್ಟಕ್ಕೆ ತಾನೇ ಮಾತಾಡುತ್ತಾ ಬರುತ್ತಿದ್ದಳು. ಅಷ್ಟರಲ್ಲಿ ಬಂದ ಬಿಳಿ ಬಣ್ಣದ ಕಾರ್ ಪಕ್ಕದಲ್ಲೇ ಇದ್ದ ಕೊಚ್ಚಿಯನ್ನು ಅವಳ ಬಿಳಿ ಬಟ್ಟೆಯ ಮೇಲೆ ಹಾರಿಸಿತ್ತು. ಅಷ್ಟೇ, ಸಿಡಿದಿದ್ದಳು ಪಟಾಕಿ. ಯೋ, ಕಣ್ ಕಾಣಲ್ವಾ ನಿಂಗೆ? ಕಾರ್ ಇದ್ಬಿಟ್ರೆ ಸಾಕಲ್ವಾ? ನಡ್ಕೊಂಡು ಹೋಗೋರು ಕಾಣೋದೇ ಇಲ್ಲ. ಅಯ್ಯೋ, ನಿನ್ನ ಇಷ್ಟೊಂದು ಬೈತಾ ಇದ್ದೀನಿ, ಆರಾಮಾಗಿ ಕೂತಿದ್ಯಲ್ಲ, ಬಾರಯ್ಯ ಕೆಳಗೆ ಎಂದು ಸುತ್ತಮುತ್ತ ಕಲ್ಲಿಗಾಗಿ ಹುಡುಕಾಡತೊಡಗಿದಳು. ಅಷ್ಟರಲ್ಲಿ ಕಾರಿನಿಂದ ಇಳಿದು ಬಂದಿದ್ದ ಒಬ್ಬ ಸ್ಫುರದ್ರೂಪಿ ಯುವಕ ಅವನನ್ನು ನೋಡಿದ ಅಕ್ಷು ಮತ್ತೇನೋ ಮಾತಾಡುವಷ್ಟರಲ್ಲಿ, ಹೈ, ಏನ್ ಮಾಡ್ತಿದ್ಯಾ ಹುಡ್ಗಿ? ಕಲ್ಲು ಹುಡುಕ್ತಿದ್ಯಾ? ಆಟ ಆಡೋದಕ್ಕಾ? ನಾನು ಬರ್ಲ ನಿನ್ ಜೊತೆ ಆಟ ಆಡೋಕ್ಕೆ ಎಂದು ಪುಟ್ಟ ಮಕ್ಕಳಂತೆ ಚಪ್ಪಾಳೆ ಹೊಡೆಯುತ್ತಾ ನಗಲು ಶುರು ಮಾಡುತ್ತಾನೆ. ಅವನು ಹಾಗೆ ಆಡುವುದು ನೋಡಿ ಭಯವಾದರೂ ಗೊಂದಲದಲ್ಲಿಯೇ ಅವನನ್ನೇ ನೋಡುತ್ತಾ ಉಳಿಯುತ್ತಾಳೆ ಅಕ್ಷರ. ಅಷ್ಟರಲ್ಲಿ ಯಾರೋ ವಯಸ್ಸಾದ ವ್ಯಕ್ತಿಯೊಬ್ಬರು ಕಾರಿನಿಂದ ಇಳಿದು ಓಡಿ ಬಂದು, ಕ್ಷಮಿಸಿ ಬಿಡಮ್ಮ, ಬೇಡ ಅಂದ್ರೂ ಓಡಿಸ್ತೀನಿ ಅಂತ ಹೀಗೆ ಮಾಡ್ಬಿಟ್ಟ, ತಪ್ಪಾಯಿತು ಎಂದವರು ಮತ್ತಲ್ಲಿ ನಿಲ್ಲದೆ ಅವನನ್ನು ಕರೆದುಕೊಂಡು ಹೋಗುತ್ತಾರೆ. ಏನೊಂದೂ ಅರ್ಥವಾಗದೆ ಅವರನ್ನೇ ನೋಡುತ್ತಿದ್ದ ಅಕ್ಷು ನಂತರ ತನ್ನ ಮನೆಯ ದಾರಿ ಹಿಡಿದಳು. ಆಗಷ್ಟೇ ಬಂದ ದುಬಾರಿ ಆಸ್ಟಾನ್ ಮಾರ್ಟಿನ್ ಕಾರ್ ಬಂದು ನಿಂತದ್ದು ಚಟರ್ಜಿ ಗ್ರೂಪ್ ಆಫ್ ಕಂಪನೀಸ್ ಎನ್ನುವ ಬಹುಮಹಡಿ ಕಟ್ಟಡದೆದುರು. ಅದರಿಂದ ಇಳಿದವ ತೊಟ್ಟಿದ್ದ ಗಾಗಲ್ಸ್ ತೆಗೆದು ಗಂಭೀರವಾಗಿ ಎದುರಿರುವ ಕಟ್ಟಡ ನೋಡುತ್ತಾ ನಿಂತ ಶ್ಲೋಕ್ ಚಟರ್ಜಿ ಗ್ರೂಪ್ ಆಫ್ ಕಂಪನೀಸ್. ಅವನ ತಾತ ವಾಮನ್ ಚಟರ್ಜಿಯವರ ಕನಸು, ಅವನ ತಂದೆ ಸಂದೇಶ್ ಚಟರ್ಜಿಯವರ ಶ್ರಮ, ತಾಯಿ ದಾಮಿನಿಯವರ ಜವಾಬ್ದಾರಿ ಹಾಗೂ ಅವನ ಪಾಲಿನ ಏಕೈಕ ಗುರಿ. ಸರ್, ಮೀಟಿಂಗ್ ಟೈಮ್ ಆಯಿತು, ಆಲ್ರೆಡಿ ಕ್ಲೈಂಟ್ಸ್ ಕಾಯ್ತಿದ್ದಾರೆ ಎಂದು ಯೋಚಿಸುತ್ತಿದ್ದವನನ್ನು ಎಚ್ಚರಿಸಿದ್ದ ಅವನ PA ಆರುಷ್. ಎಸ್ ಆರುಷ್, ಕಮ್ ವಿತ್ ಮೀ ಎಂದು ನಡೆದವನನ್ನೇ ಹಿಂಬಾಲಿಸಿದ ಆರುಷ್. ಅಮ್ಮ, ತಿಂಡಿ ಬಡ್ಸು, ಇನ್ನು ಎಷ್ಟೊತ್ತು ಕಾಯೋದು? ಅಕ್ಷು ಏನು ಚಿಕ್ಕ ಮಗು ಅಲ್ಲ, ಬರ್ತಾಳೆ, ಅದಕ್ಕೆ ನಾವೆಲ್ಲ ಹೀಗೆ ಕಾಯ್ಬೇಕಾ? ಇನ್ನು ಅಪ್ಪ ಆಫೀಸ್ಗೆ ಹೋಗ್ಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಲೇಟ್ ಆಗೋದಲ್ವಾ ಎಂದು ಒಂದೇ ಸಮನೆ ಕೂಗಾಡುತ್ತಿದ್ದಾಳೆ ಸಿಂಚು.
ಏನೇನೆಂದು ಗೋಳು, ನೀನೆಷ್ಟೇ ಗಂಟ್ಲು ಹರ್ಕೊಂಡ್ರು ಅಕ್ಷು ಬರ್ದೆ ಯಾರಿಗೂ ತಿಂಡಿ ಇಲ್ಲ ಅಲ್ವೇ? ನೀನು ಅವಳ ಅಕ್ಕ ತಾನೆ, ಪಾಪ ಆ ಮಗು ಇವತ್ತಿನ ದಿನ ಅದೆಷ್ಟು ನೋವಲ್ಲಿರುತ್ತೆ ಅಂತ ಗೊತ್ತು ತಾನೆ. ಅಂಥದ್ರಲ್ಲಿ ಅವಳು ಬರೋವರೆಗೂ ಕಾಯ್ದೆ, ಸಮಾಧಾನ ಮಾಡಿದೆ. ನೀವು ಹಾಗೆ ಹೊರಟೋದ್ರೆ ಏನು ಚಂದ? ಈ ಅಕ್ಷು ಬೇರೆ ಯಾಕಾದ್ರೂ ಒಬ್ಳೇ ಹೋದ್ಲು. ನನ್ನ ಕರೆದಿದ್ರೆ ನಾನು ಬರಲ್ಲ ಅಂತಿದ್ನಾ? ಅವಳು ಬರೋವರೆಗೂ ನನಗೆ ನೆಮ್ಮದಿ ಇಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ ಬೇರೆ ಎಂದು ಮಾತಾಡುತ್ತಾ ಬಾಗಿಲಿನವರೆಗೂ ಹೋಗಿ ಬಂದು ಮಾಡುತ್ತಿದ್ದರು ಗೀತಾ. ಅವರ ರೀತಿಗೆ ಅಪ್ಪ ಮಗಳಿಬ್ಬರು ಮುಸಿ ಮುಸಿ ನಗುತ್ತಿದ್ದರು. ಗೀತಾರವರಿಗೆ ಮೊದಲಿನಿಂದಲೂ ಗಾಯತ್ರಿ ಎಂದರೆ ಬಹಳ ಪ್ರೀತಿ, ಸ್ವಂತ ತಂಗಿಯಂತೆ ನೋಡುತ್ತಿದ್ದರು. ಇನ್ನು ಅಕ್ಷರ ಎಲ್ಲ ಅವಳಮ್ಮನದ್ದೇ ಪಡಿಯಚ್ಚು. ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡ ಅಕ್ಷು ಎಂದರೆ ಅದೇನೋ ಬಹಳ ಪ್ರೀತಿ. ಸಿಂಚನಾಗಿಂತ ಒಂದು ಕೈ ಮೇಲೆಯೇ ಅಕ್ಷು ಅವರ ಪಾಲಿಗೆ. ಬಾಗಿಲಿನ ಹತ್ತಿರ ಬರುತ್ತಿದ್ದಂತೆ ಇವರ ಮಾತು ಕೇಳಿದ ಅಕ್ಷುಗೆ ಕಣ್ಣು ತುಂಬಿತು. ನಂತರ ಎಲ್ಲಿ ತಾನು ಅತ್ತರೆ ತನ್ನ ಪ್ರೀತಿಯ ದೊಡ್ಡಮ್ಮನಿಗೆ ಬೇಜಾರಾಗುವುದು ಎಂದು ಕಣ್ಣೀರು ತೊಡೆದುಕೊಂಡು ನಗುತ್ತಲೇ ಹಿಂದಿನಿಂದ ಬಂದು ಅವರ ಕೊರಳು ಬೆಳೆಸಿದಳು. ಯಾಕೆ ದೊಡ್ಡಮ್ಮ, ನಾನು ಇನ್ನೂ ಬಂದಿಲ್ಲ ಅಂತ ಬಾಗಿಲಲ್ಲೇ ಕಾಯ್ತಿದ್ಯಾ? ಚೋ ಸ್ವೀಟ್ ಆಫ್ ಯು ಎನ್ನುತ್ತಾ ಮುತ್ತಿಟ್ಟಳು. ಇವಾಗ ಬಂದ್ಲು ದೊಡ್ಡಮ್ಮ ಅಂತ. ಹೋಗುವಾಗ ನಂಗೆ ಹೇಳಿ ಹೋಗ್ಬೇಕು ಅಂತ ಅಥವಾ ನನ್ನನ್ನು ಕರೆದಿದ್ರೆ ಬರಲ್ಲ ಅಂತಿದ್ನ. ಇನ್ಮೇಲಿಂದ ಹೀಗೆಲ್ಲ ಒಬ್ಳೆ ಓಡಾಡ್ಬೇಡಕ್ಕಂದ ಎಂದು ಪ್ರೀತಿಯಿಂದ ತಲೆ ನೇವರಿಸಿದರು. ಅಮ್ಮ, ಇನ್ನೇನು ಅಕ್ಷು ಬಂದ್ಲಲ್ವಾ, ಇವಾಗಲಾದರೂ ನಮಗೆ ತಿಂಡಿ ಕೊಡಮ್ಮ ಎಂದ ಸಿಂಚನ ಮಾತಿಗೆ ನಗುತ್ತಲೇ ಅತ್ತ ನಡೆದರು. ವಿಶಾಲವಾದ ಹಾಲಿನಲ್ಲಿ 4 ಜನ ಬೌನ್ಸರ್ಸ್ ನಿಂತಿರುವರು ಅವನ ಬರುವಿಕೆಗಾಗಿ ಕಾಯುತ್ತಾ. ಇನ್ನೊಂದು 10 ನಿಮಿಷವಿತ್ತು ಅವನು ತಿಳಿಸಿರುವ ಸಮಯವಾಗಲಿದೆ. ಅದರ ಮೇಲೆ 1 ಸೆಕೆಂಡ್ ಕೂಡ ಹೆಚ್ಚು ಕಮ್ಮಿ ಆಗುವುದಿಲ್ಲವೆಂದು ಕಾಯುತ್ತಿರುವವರು ಸಹ ಚೆನ್ನಾಗಿ ಬಲ್ಲರು. ಮೊಳಗಿದ ಬೂಟು ಸದ್ದಿಗೆ ನಿಂತವರ ಕಿವಿ ನೆಟ್ಟಗಾಯಿತು. ತೊಟ್ಟಿರುವ ಕಂದು ಬಣ್ಣದ ಸೂಟಿನಲ್ಲಿ ಯಾವ ರಾಜಕುಮಾರಿನಿಗೂ ಕಡಿಮೆ ಇಲ್ಲ. ಅವನನ್ನು ಹೀಗೆ ನೋಡಿದ ಯಾವುದೇ ಹುಡುಗಿಯಾದರೂ ಸೋಲಲೇಬೇಕು. ಇಡೀ ದೇಶಾದ್ಯಂತ ತನ್ನ ಕಬಂದ ಬಾಹು ಚಾಚಿರುವ ಸಂಸ್ಥೆಗೆ ಅವನೊಬ್ಬನೇ ಅಧಿಪತಿ. ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದವ ತಾನೂ ಸಹ ತನ್ನ ಎಂದಿನ ಗತ್ತಿನಲ್ಲೇ ಕುಳಿತ. ನಂತರ ಅಲ್ಲಿ ನಡೆದದ್ದೆಲ್ಲ ಬಿಸ್ನೆಸ್ ಸಂಬಂಧ ಮಾತುಗಳೇ. ಶ್ಲೋಕ್ ಮುಖದಲ್ಲಿ ಇದ್ದ ನಗೆಯೇ ಹೇಳುತ್ತಿತ್ತು ಅವನು ಅಂದುಕೊಂಡ ಕೆಲಸ ಆಗಿದೆ ಎಂದು. ಅದಾಗಲೇ ಸೂರ್ಯ ತನ್ನ ಕೆಲಸ ಮುಗಿಸಿ ಬಹಳ ಸಮಯವೇ ಕಳೆದು ಹೋಗಿತ್ತು. ಸುಂದರ ಬೆಳದಿಂಗಳನ್ನು ಚೆಲ್ಲುತ್ತಾ ಚಂದ್ರ ತನ್ನ ಕೆಲಸ ನಿರ್ವಹಿಸುತ್ತಿದ್ದ. ಎಂದಿನಂತೆ ತನ್ನ ದಿನವನ್ನು ಖುಷಿಯಲ್ಲಿ ಕಳೆದು ದೊಡ್ಡಮ್ಮನಿಂದ ಕೈತುತ್ತು ಪಡೆದು ಪ್ರೀತಿ ಅಕ್ಕನನ್ನು ಅಪ್ಪಿ ಮಲಗಿದ್ದಳು ಅಕ್ಷು. ಇತ್ತ ಆಗಷ್ಟೇ ತನ್ನ ಕೆಲಸ ಮುಗಿಸಿ ಬೀಸುತ್ತಿರುವ ತಂಗಾಳಿಗೆ ಮುಖ ಒಡ್ಡಿ ನಿಂತಿದ್ದಾನೆ ಶ್ಲೋಕ್. ಅರಮನೆಯಂತಹ ಅವನ ಮನೆಯಲ್ಲಿ ಇರುವುದು ಕೇವಲ ಅವನು, ಅವನ ತಾಯಿ ಹಾಗೂ ಅಜ್ಜ, ಬಿಟ್ಟರೆ ಕೆಲಸದವರಷ್ಟೇ. ಶ್ಲೋಕ್ ಎನ್ನುವ ಕರೆ ಅವನನ್ನು ವಾಸ್ತವಕ್ಕೆ ಕರೆತಂದಿತು. ಅಮ್ಮ, ಇನ್ನೂ ಮಲಗಿಲ್ವಾ? ಆಲ್ರೆಡಿ ತುಂಬ ಲೇಟ್ ಆಗಿದೆ ಎಂದು ದಾಮಿನಿಯವರನ್ನು ಕರೆತಂದು ಬೆಡ್ ಮೇಲೆ ಕೂರಿಸುತ್ತಲೇ ನುಡಿದ. ನಾನು ಅದನ್ನೇ ಹೇಳಬೇಕು. ಇನ್ನೂ ಮಲಗದೆ ಕೆಲಸ ಅಂತ ಕೂತಿದ್ಯಲ್ಲ, ನಿನಗೇನು ಹೇಳಬೇಕು? ಯಾವಾಗಲೂ ಹೀಗೆ ಕೆಲಸ ಅಂತಾನೆ ಇದ್ರೆ ನೀನು ಆರೋಗ್ಯದ ಕತೆ ಏನು ಮಗನೆ ಎಂದರು ಕಾಳಜಿಯಲ್ಲಿ. ಅಮ್ಮ, ಯಾಕೆ ಇಷ್ಟೊಂದು ತಲೆ ಕೆಚ್ಕೋತೀರಾ? ಏನೂ ಆಗಲ್ಲ, ಒಂದು ಕಾಂಟ್ರಾಕ್ಟ್ ವಿಷಯವಾಗಿ ಸ್ವಲ್ಪ ಕೆಲಸ ಇತ್ತು ಅಷ್ಟೇ ಎಂದಿದ್ದ. ಸರಿ, ಯಾವಾಗ ತಾನೇ ನನ್ನ ಮಾತು ಕೇಳಿದ್ಯಾ? ನಾನಿವಾಗ ಬೇರೇನೋ ವಿಷಯ ಮಾತಾಡೋಕೆ ಅಂತ ಬಂದಿದ್ದು ಎಂದರು ಪೀಠಿಕೆ ಇಡುತ್ತಾ. ಹೇಳಮ್ಮ, ಅದೇನೋ ಎಂದನು. ಅವರು ಯಾವ ವಿಷಯದ ಬಗ್ಗೆ ಮಾತಾಡಲು ಬಂದಿದ್ದಾರೆ ಎನ್ನುವುದು ಅವನಿಗೂ ತಿಳಿದಿತ್ತು. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತ್ಯಾ? ನಿನಗೂ ಮದುವೆ ವಯಸ್ಸಾಯಿತು. ಆದಷ್ಟು ಬೇಗ ಒಂದು ಮುದ್ದಾದ ಹುಡುಗಿ ನೋಡಿ ನಿನಗೆ ಜೋಡಿ ಮಾಡಿದ್ರೆ ನನಗೂ ಸಮಾಧಾನ ಎಂದರು. ತಕ್ಷಣ ಅವರೆಡೆ ನುಡಿದವ, ಅಮ್ಮ ಪ್ಲೀಸ್, ಇನ್ನೊಮ್ಮೆ ನನ್ನ ಹತ್ರ ಮದುವೆ ವಿಷಯ ತೆಗಿಬೇಡಿ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಏನೋ ನೀವು ಬೇಜಾರಲ್ಲಿ ತುಂಬ ಕರೆಯಿದ್ರೆ ಅಂತ ಇಲ್ಲಿದ್ದೀನಿ ಅಷ್ಟೇ. ಮತ್ತೊಮ್ಮೆ ಮದುವೆ ಮಾತಾಡಿದರೆ ನಾನಿಲ್ಲಿ ಇರೋದೇ ಇಲ್ಲ ಅಷ್ಟೇ ಎಂದಿದ್ದ ಗಡುಸಾಗಿ. ನಿಟ್ಟುಸಿರು ಬಿಟ್ಟ ದಾಮಿನಿ ಅಲ್ಲಿಂದ ನಡೆದರು. ಹೀಗಿರುವ ಈ ವಿರುದ್ಧ ದಿಕ್ಕುಗಳು ಒಂದಾಗುವುದಾದರೂ ಹೇಗೆ? ಕಾದು ನೋಡೋಣ ಮುಂದಿನ ಭಾಗಗಳಲ್ಲಿ. ಹೇಗಿತ್ತು ಮೊದಲ ಎಪಿಸೋಡ್? ಹೇಗನಿಸಿದರು ಶ್ಲೋಕ್ ಹಾಗೂ ಅಕ್ಷರ? ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.